ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ನಿಮಗೆಲ್ಲ ಸ್ವಾಗತ. ವೀಕ್ಷಕರೇ, ರಾಜ್ಯದ ಬಜೆಟ್ನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅನ್ಯಾಯವಾಗಿದೆ ಅಂತ ಆರೋಪಿಸಿ ರಾಜಕೀಯ ವಾತಾವರಣ ಬಿಸಿಯಾಗ್ತಿದೆ. ಇಂದು ಚಿಕ್ಕಬಳ್ಳಾಪುರದ ಕಂದವಾರ ಕೆರೆ ಬಳಿ ನಡೆದ ಪ್ರೆಸ್ ಮೀಟ್ನಲ್ಲಿ ನಾಯಕ ಸಂದೀಪ್ ರೆಡ್ಡಿಯವರು ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಚಿಕ್ಕಬಳ್ಳಾಪುರದಲ್ಲಿ ವರ್ಷಗಳಿಂದಲೇ ಕುಡಿಯುವ ನೀರಿನ ಸಮಸ್ಯೆ ಇದೆ. ಮೂರನೇ ಹಂತದ ನೀರಿನ ಯೋಜನೆಗೆ ಬಜೆಟ್ನಲ್ಲಿ ಸ್ಪಷ್ಟ ಉತ್ತರ ಕೊಡಲಾಗಿಲ್ಲ ಅಂತ ಅವರು ಆರೋಪಿಸಿದರು. ಇನ್ನು ಗಂಭೀರವಾದ ವಿಷಯ ಏನಂದ್ರೆ, ಕಂದವಾರ ಕೆರೆಯ ಒಳಗಡೆ ಇರುವ ನೀರು ಕುಡಿಯಲು ಕೂಡ ಯೋಗ್ಯ ಅಲ್ಲ, ಕೃಷಿಗೂ ಬಳಸಲು ಆಗೋದಿಲ್ಲ ಅಂತ ಅಲ್ಲಿಯೇ ಸರ್ಕಾರದ ಬೋರ್ಡ್ ಹಾಕಲಾಗಿದೆ. ಆದರೆ ಅದೇ ಕೆರೆಯಿಂದ ಕೇವಲ 20 ಅಡಿ ದೂರದಲ್ಲಿ ಬೋರ್ವೆಲ್ ಹಾಕಿ ಅದೇ ನೀರನ್ನ ಚಿಕ್ಕಬಳ್ಳಾಪುರ ನಗರದ ಹಲವು ವಾರ್ಡ್ಗಳಿಗೆ ಪ್ರತಿದಿನ ಸರಬರಾಜು ಮಾಡಲಾಗ್ತಿದೆ ಅಂತ ಸಂದೀಪ್ ರೆಡ್ಡಿ ಗಂಭೀರ ಆರೋಪ ಮಾಡಿದ್ದಾರೆ. ಎಲ್ಲರಲ್ಲೂ ಕಳಕಳಿಯ ಮನವಿ ಏನಂತಂದರೆ, ಈಗ ತಾನೇ ನಾವು ಕಂದವಾರ ಕೆರೆಯ ನೀರನ್ನು ನೋಡಿದ್ವಿ. ಆ ಕಟ್ಟೆ ಮೇಲೆ ಕೆಳಗಡೆ ಬಂದು ನೋಡಿದ್ರೆ ಇಲ್ಲಿ ಸರ್ಕಾರನೇ ಹಾಕಿರೋ ಅಂತಹ ಬೋರ್ಡನ್ನು ತಾವೆಲ್ಲರೂ ದಯವಿಟ್ಟು ಜನಗಳಿಗೆ ತೋರಿಸುವಂಥ ಕೆಲಸ ಮಾಡಬೇಕು. ಸರ್ಕಾರ ಹಾಕಿರೋ ಬೋರ್ಡ್ ಇದು. ಏನು ಹಾಕಿದ್ದಾರೆ? HN ವ್ಯಾಲಿಯ ಯೋಜನೆಯಡಿ ದ್ವಿತೀಯ ಹಂತದಲ್ಲಿ ಸಂಸ್ಕರಿಸಿದ ನೀರನ್ನು ಅಂತರ್ಜಲ ಮರುಪೂರಣಕ್ಕಾಗಿ ಈ ಕೆರೆಗೆ ಹರಿಸಲಾಗಿದೆ. ಈ ನೀರನ್ನು ಕುಡಿಯುವುದಕ್ಕಾಗಲಿ ವ್ಯವಸಾಯಕ್ಕಾಗಲಿ ಉಪಯೋಗಿಸಬಾರದು. ಸರ್ಕಾರ ಬರೆದಿರೋ ಅಂತಹ ಮಾತನ್ನ ಇಡೀ ನನ್ನ ಚಿಕ್ಕಬಳ್ಳಾಪುರದ ಜನತೆ ಇವತ್ತು ದಯವಿಟ್ಟು ಅಬ್ಸರ್ವ್ ಮಾಡಬೇಕು, ಗಮನಿಸಬೇಕು. ಇದನ್ನ ತಾವು ಗಮನದಲ್ಲಿಟ್ಕೊಂಡು ಬದುಕೋದನ್ನ ಕಲಿಬೇಕು. ಸರ್ಕಾರ ಹೇಳಿರೋ ಮಾತು, ಈ ನೀರನ್ನು ಕುಡಿಯುವುದಕ್ಕಾಗಲಿ ವ್ಯವಸಾಯಕ್ಕಾಗಲಿ ಉಪಯೋಗಿಸಬಾರದು. ಸದರಿ ನೀರನ್ನು ಅನಧಿಕೃತವಾಗಿ ಉಪಯೋಗಿಸಿದಲ್ಲಿ ಕಾನೂನು ರೀತಿ ಕ್ರಮ ಕೈಗೊಳ್ಳಲಾಗುವುದು. ಅಂದರೆ ನಾವು ಅದನ್ನ ಕುಡಿಯೋದಕ್ಕಾಗಲಿ ವ್ಯವಸಾಯಕ್ಕಾಗಲಿ ನಾವು ಉಪಯೋಗಿಸಿದ್ರೆ ಅದು ಅನಧಿಕೃತ ಅನ್ನೋದು ಸರ್ಕಾರದ ಒಂದು ಎಚ್ಚರಿಕೆ. ಹಾಗಾದ್ರೆ ಇಲ್ಲೇ ಇನ್ನೊಂದು 10 ಹೆಜ್ಜೆ ಮುಂದಕ್ಕೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ಅಲ್ಲಿ ಬೋರ್ವೆಲ್ಗಳಾಕಿ ಈ ಕೆರೆ ನೀರು ಬರ್ದಿರೋ ಬೋರ್ವೆಲ್ ಅಲ್ಲಿ ಇನ್ಯಾವ ನೀರು ಬರ್ತಿದೆ ಅನ್ನೋದನ್ನ ಸರ್ಕಾರವನ್ನ ನಡೆಸ್ತಿರೋ ಅಂತಹ ಏನು ರಾಜಕಾರಣಿಗಳು, ನಾಯಕರು ನಮಗೆ ತಿಳಿಸ್ಕೊಡ್ಬೇಕು. ಯಾಕಂತಂದ್ರೆ ಬೇರೆ ಎಲ್ಲೂ ಹಾಕದೇ ಇರೋಷ್ಟು ಬೋರ್ಗಳನ್ನ ಈ ಕಟ್ಟೆ ಮೇಲೆನೆ ಸುಮಾರು ಬೋರ್ವೆಲ್ ಹಾಕೋದ್ರ ಕಾರಣ ಏನು? 7 ಬೋರ್ವೆಲ್ಲು ಲೈವ್, 7 ಬೋರ್ವೆಲ್ ಇದೆ. ಅದ್ರಲ್ಲಿ ನನ್ಗೆ ಗೊತ್ತಿರೋಂಗೆ 5-6 ಲೈವ್ ಇದೆ. ಅಂದ್ರೆ ಅದರಿಂದ ನೀರು ಹೋಗ್ತಾ ಇದೆ. ಹಾಗಾದ್ರೆ ನೀವು ಬೇರೆ ಕಡೆ ನೀರು ಸಿಗುತ್ತೆ, ಅಂತರ್ಜಲ ಆಗುತ್ತೆ ಅನ್ನಂಗಿದ್ರೆ ಕೆರೆ ಪಕ್ಕ ಯಾಕೆ ಹಾಕಿದ್ರಣ ಬೋರ್ವೆಲ್ಲು? ಅಂದ್ರೆ ಕೆರೆ ನೀರು ನಿಮ್ಗೆ ಈಸಿಯಾಗಿ ಬೋರ್ವೆಲ್ ಅಲ್ಲಿ ಸಿಗುತ್ತೆ ಅಂತ ತಾನೇ ಯಾರನ್ನ ಮೂರ್ಖರನ್ನು ಮಾಡಿಕೊಟ್ಟಿದ್ದೀರ ನೀವು ಸರ್ಕಾರಗಳು? ನೀವು ಮೂರ್ಖರನ್ನು ಮಾಡೋದ್ರ ಜೊತೆಗೆ ನನ್ನ ಜನತೆಯ ಪ್ರಾಣದ ಜೊತೆ ಯಾಕೆ ಚೆಲ್ಲಾಟ ಆಡ್ತಾ ಇದ್ರಿ ನೀವು? ನಾವೇನು ತೆರಿಗೆ ಕಟ್ತಾ ಇಲ್ವಾ? ಚಿಕ್ಕಬಳ್ಳಾಪುರ ಏನಾದರೂ ಪಾಕಿಸ್ತಾನದಲ್ಲಿದ್ಯಾ? ಇನ್ನು ಏನು ನಿಮ್ಮ ಹತ್ರ ಕಾಲು ಹಿಡಿದು ಗೋಗರ್ಕೊಳ್ಳೋದು ಅಷ್ಟೇ. ನಮಗೆ ಎಲ್ಲರೂ ಬಂದ್ಬಿಡ್ತೀವಿ ನಿಮ್ಮ ಮನೆಗಳ ಹತ್ರ ಹೇಳಿ. ನೀವು ಕಾಲಿಗೆ ಬಿದ್ದು ನಾವು ನಿಮಗೆ ಏನು ಕೇಳ್ಕೊಬೇಕು ಎಲ್ಲಾನು ಹೇಳ್ಕೊಟ್ಬಿಡಿ, ಅದೆಲ್ಲ ಮಾಡ್ತೀವಿ. ನಮ್ಮ ಹಣ ರೀ, ತೆರಿಗೆ ಹಣ. ನಮ್ಮ ಚಿಕ್ಕಬಳ್ಳಾಪುರದ ಬೆಂಗಳೂರಿನಿಂದ ಕೂಗಳತೆಯ ದೂರದಲ್ಲಿರುವಂತಹ ನನ್ನ ಚಿಕ್ಕಬಳ್ಳಾಪುರಕ್ಕೆ ಈ ರೀತಿ ಅನ್ಯಾಯ ಮಾಡಿದ್ರೆ ನೀವು, ದೇವ್ರು ನಿಮಗೆಲ್ಲ ಒಳ್ಳೇದು ಮಾಡ್ತಾನ? ನೀವೇ ಹಾಕಿದ್ರೆ ಇದು ಕುಡಿಯುವುದಕ್ಕಾಗಲಿ ವ್ಯವಸಾಯಕ್ಕಾಗಲಿ ಇದು ಯೋಗ್ಯವಲ್ಲ. ಆ ರೀತಿ ಮಾಡಿದ್ರೆ ಶಿಕ್ಷೆಗೆ ಅರ್ಹ ಅಂತ ಬರ್ದಿದ್ದೀರಾ. ಶಿಕ್ಷೆಗೆ ನಾವು ಅರ್ಹರ? ಹಂಗಾದ್ರೆ ನೀವೇ ನೀರು ಕುಡಿಸ್ಬಿಟ್ಟು ನಮ್ಮನ್ನೇ ಜೈಲಿಗೂ ಹಾಕ್ಸ್ಬಿಡ್ತೀರಾ? ನೋಡಿ, ನಾನು ಹೇಳ್ತಾ ಇರೋದು, ದಪ್ಪ ಚರ್ಮದ ಈ ಎಮ್ಮೆ ಚರ್ಮದ ಸರ್ಕಾರಗಳನ್ನು ನಂಬಿಕೊಂಡು ನನ್ನ ಜನತೆ ಏನೂ ಆಗೋದಿಲ್ಲ. ನನ್ನೆಲ್ಲ ಜನತೆಯಲ್ಲಿ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ರಾಜಕೀಯವನ್ನ ಸೈಡ್ಗಿಡೋಣ, ರಾಜಕೀಯವನ್ನ ಎಲೆಕ್ಷನ್ ಬಂದಾಗ ಮಾಡೋಣ. ಇದು ನಮಗೋಸ್ಕರ ಮಾಡ್ತಾ ಇರುವಂತ ಹೋರಾಟ. ನೀವು ಎಚ್ಚೆತ್ತುಕೊಂಡಿಲ್ಲ ಅಂದ್ರೆ 1 ಸೆಕೆಂಡ್, ಇವಾಗ ನೀವು ಕುಡಿತಾ ಇದ್ದೀರಾ ಮನೆಯಲ್ಲಿ, ಈ ವಿಡಿಯೋ ನೋಡ್ತಾ ನೀವು ನೀರೇನು ಕುಡಿತಾ ಇದ್ದೀರಾ? ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿ, ನಿಮ್ಮ ಹೆಂಡತಿ ಏನು ಅಡುಗೆಗೆ ಇವಾಗ ನೀರು ಉಪಯೋಗಿಸ್ತಾ ಇದ್ದೀರಾ? ಇದೇ ಗಲೀಜು ನೀರು, ಇದೇ ವಿಷವನ್ನ, ಸರ್ಕಾರ ಕುಡಿಬಾರ್ದು ಅಂತೇಳಿರೋಂತಹ ವಿಷವನ್ನ ನೀವು ಕುಡಿಯಕ್ಕೆ ಹೋಗ್ತಿದ್ದೀರಾ. ಜೊತೆಗೆ ಈ ನೀರನ್ನ ಕುಡಿದ್ರೆ ನಿಮಗೆ ಶಿಕ್ಷೆ ಅಂತ ಏನು ಹೇಳಿದರೆ, ಹೌದು, ಸರ್ಕಾರ ತುಂಬಾ ಜಾಣತನ ಪ್ರದರ್ಶನ ಮಾಡಿದೆ. ನೋಡಿ, ಇಲ್ಲಿ ನಿಮಗೆ ಶಿಕ್ಷೆ ಏನಂತಂದ್ರೆ, ನಿಮ್ಮ ಕಿಡ್ನಿಗಳನ್ನ ಫೇಲ್ ಮಾಡ್ತಾರೆ, ನಿಮ್ಮ ಲಿವರ್ಗಳನ್ನ ಡ್ಯಾಮೇಜ್ ಮಾಡ್ತಾರೆ, ನಿಮಗೆ ಕ್ಯಾನ್ಸರ್ ಅಂತಹ ಗ್ಯಾರಂಟಿ ಭಾಗ್ಯಗಳನ್ನು ಕೊಡ್ತಾರೆ. ಈ ರೀತಿಯ ಸರ್ಕಾರ ಈ ರೀತಿಯ ಕೆಲಸ ಮಾಡೋದಕ್ಕೆ ಈ ಬೋರ್ಡ್ ಹಾಕಿ ನಿಮಗೆ ಎಚ್ಚರಿಕೆ ಕೊಟ್ಟಿದೆ. ನಾಳೆ ಅವರೆಲ್ಲೂ ಸಿಕ್ಕಾಕೊಳ್ಳಲ್ಲ. ಅವ್ರು ಹೇಳಿದ್ದಾರೆ, ಯಾಕ್ರಿ ಈ ನೀರು ಕುಡಿದ್ರಿ ಅಂತ ಕೇಳ್ತಾರೆ. ಮೂರ್ಖರಾಗೋದು ನಾವು, ನೀವು. ನಮ್ಮ ತಂದೆ ತಾಯಿಗಳು
ನಮ್ಮ ಮಕ್ಕಳು, ಮುಗ್ಧ ಮಕ್ಕಳು ಈ ನೀರು ಕುಡಿತಾ ಇದ್ದಾರೆ ಸರ್. ನಾನು ಸರ್ಕಾರವನ್ನ ಕೇಳೋದನ್ನ ಇನ್ನು ಮೇಲೆ ಬಿಟ್ಬಿಡ್ತೀನಿ. ಸರ್ಕಾರದ ಕಾಲರ್ ಪಟ್ಟಿ ಹಿಡ್ಕೊಂಡು ನಾವೇನು ಎಳೆದು ಆಚೆಗಡೆ ಎಳೆದು ನಾವು ಕೆಲಸ ಮಾಡೋಣ. ಜನತೆ ಇವತ್ತು ಒಂದಾಗಬೇಕು. ಜನತೆ ನಮ್ಮ ಹಕ್ಕುಗಳನ್ನ ಕೇಳೋದು ಇಷ್ಟು ದಿವಸ ಮುಗಿದೋಯ್ತು. ಇನ್ನು ನಮ್ಮ ಹಕ್ಕನ್ನ ಕಿತ್ಕೊಳ್ಳೋ ಅಂತ ಕೆಲಸನ ಇವಾಗ ನಾವು ಪ್ರಾರಂಭ ಮಾಡಿಲ್ಲ ಅಂತಂದ್ರೆ ನಿಜಕ್ಕೂ ನಾನು ವಿಷಾದದಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ನಮ್ಮ ಮನೆಗಳಲ್ಲಿ ಹೆಣ ಬಿದ್ದರೆ ಅದಕ್ಕೆ ಕಾರಣ ನಾವೇ. ಇದನ್ನು ನಾನು ಕಳಕಳಿಯಿಂದ ಏನು ನಿಮ್ಮನ್ನೆಲ್ಲ ಹೃದಯಪೂರ್ವಕವಾಗಿ ಕಾಲಿಗೆ ನಮಸ್ಕಾರ ಮಾಡಿ ನನ್ನೆಲ್ಲ ಇಡೀ ಜನತೆಯನ್ನು ಕೇಳ್ಕೊತಾ ಇದ್ದೀನಿ. ಇದು ಚಿಕ್ಕಬಳ್ಳಾಪುರಕ್ಕೆ ಮಾತ್ರ ಸೀಮಿತ ಅಲ್ಲ. ಮುಷ್ಟೂರು ಕೆರೆಗೆ ಯಾವುದು ನೀರು ಬಿಡ್ತಾ ಇರೋದು? ಇದೇ ನೀರು ಬಿಡ್ತಾ ಇದ್ರೆ ಮುಷ್ಟೂರಿಂದ ಎಷ್ಟು ದೂರ ಈ ನೀರುಗಳು ಹರಿತಾ ಇರ್ಬೋದು ನಿಮ್ಗೇನೋ ಗೊತ್ತಿದ್ಯಾ? ಪೆರೇಸಂದ್ರದ ನನ್ನ ಊರಿಗೂ ಇದೇ ನೀರನ್ನ ಬಿಡ್ತಾ ಇರೋದು ಸರ್. ಎಲ್ಲ ಕಡೆ ಇದೇ ನೀರನ್ನ ತುಂಬಿಸ್ತಾ ಇದ್ದಾರೆ. ದಯವಿಟ್ಟು ಕಳಕಳಿಯ ಮನವಿ ಇಡೀ ನನ್ನ ಚಿಕ್ಕಬಳ್ಳಾಪುರ ಜನತೆಯಲ್ಲಿ, ವಿಶೇಷವಾಗಿ ನನ್ನ ಚಿಕ್ಕಬಳ್ಳಾಪುರದ ನಗರ ನಿವಾಸಿಗಳಲ್ಲಿ ಎಲ್ಲರೂ ಪ್ರಬುದ್ಧರಿದ್ದೀರಿ. ದಯವಿಟ್ಟು ಈಗಲಾದರೂ ಒಂದಷ್ಟು ಎಚ್ಚರಿಸಿಕೊಂಡು ಬನ್ನಿ ಹೊರಗಡೆ. ಇನ್ನಾದರೂ ಹೋರಾಟ ಮಾಡುವಂತಹ ಕೆಲಸವನ್ನ ಮಾಡುವಂತಹ ಒಂದು ಪ್ರಯತ್ನವನ್ನ ಮಾಡೋಣ. ದಯವಿಟ್ಟು ಬನ್ನಿ. ಈಗ ಬೋರ್ವೆಲ್ಸ್ ತೋರಿಸ್ತೀನಿ. ಬೋರ್ಡ್ ಕಾಣ್ತಿದೆ, ದಯವಿಟ್ಟು ಎಲ್ಲರೂ ತೋರಿಸಿ. ಅದೇ ಬೋರ್ಡು. ಎಷ್ಟು ಒಂದು 20-30 ಹೆಜ್ಜೆ ಬಂದಿದ್ದೀವಿ ಕೆರೆಯಿಂದ. ಈ ರೀತಿ ಸರಣಿ ಬೋರ್ವೆಲ್ಗಳು ಈ ಕಟ್ಟೆ ಸುಮಾರು ಈ ಉದ್ದಕ್ಕೂ ಹೋದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೋರ್ವೆಲ್ಗಳ ಜಾತ್ರೆ ಇದೆ. ಬೋರ್ವೆಲ್ಗಳು ಎಲ್ಲಿ ನೋಡಿದ್ರು ಬೋರ್ವೆಲ್. ಅಷ್ಟು ಹಣ ನಮ್ಮ ಹತ್ರ ದುಡ್ಡಿದೆ. ಬೋರ್ವೆಲ್ಗಳು ಹಾಕೋ ಅಷ್ಟು ಹಣ ನಮಗೆ ದೇವರು ಅಷ್ಟಾದರೂ ದಯವಿಟ್ಟು ಕೊಟ್ಟಿದ್ದಾನೆ ಕೊಳಚೆ ನೀರನ್ನು ಕೊಡೋಕ್ಕೆ. ಈ ಬೋರ್ವೆಲ್ಗಳಲ್ಲೇ ಇಲ್ಲಿನ ವಾರ್ಡ್ ನಂಬರ್ 15 ಇರ್ಬೋದು, 16 ಇರ್ಬೋದು, 13, ಏನೇನು 12, ಏನೇನು ವಾರ್ಡ್ಸಿಂದ ಸರ್ ಎಲ್ಲೆಲ್ಲಿ ಹೋಗ್ತಿದೆ ಗೊತ್ತಿಲ್ಲ. ನನ್ನ ಕೈಯಲ್ಲಿ ಇಷ್ಟು ಮಾಡೋಕ್ಕಾಗಿದೆ ನನ್ನ ಜನತೆಯ ಪರವಾಗಿ. ನಿಮಗೇನಾದರೂ ನಾವು ಏನು ಸ್ವಾಭಿಮಾನವಾಗಿ ಬದುಕಬೇಕು ಅಂತ ನಿಮ್ಗೆ ಯಾರಿಗಾದ್ರೂ ಇದ್ದರೆ ನನ್ನ ಜನತೆಯಲ್ಲಿ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನನ್ನ ಭಾಷೆ ಏನಾದರೂ ಹರಿತವಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ದಯವಿಟ್ಟು ಯಾವ್ಯಾವುದು ಬೋರ್ವೆಲ್ಲಿಂದ ಯಾವ್ಯಾವ ವಾರ್ಡ್ಗೆ ಏನೇನು ನೀರು ಬರ್ತಾ ಇದೆ, ನೀವು ಕುಡಿತಾ ಇರೋ ನೀರು ಏನು ಅಂತ ದಯವಿಟ್ಟು ನಗರಸಭೆಯಲ್ಲಿ ಹೋಗಿ ಕೇಳಿ ಸರ್. ನಿಮ್ಗೆ ಯಾವ ವಿಷಯದ ನೀರು ಕೊಡಿಸ್ತಾ ಇದ್ದಾರೋ ಅಥವಾ ಅಮೃತ ಕೊಡಿಸ್ತಾ ಇದ್ದಾರೋ ಕೇಳಿ ಸರ್ ಒಂದ್ಸಲ. ದಯವಿಟ್ಟು ಇದು ನನ್ನ ಕಳಕಳಿಯ ಮನವಿ. ಯಾವ ಬೋರ್ವೆಲ್ಗಳು ಕೊಡ್ತಾ ಇದ್ದಾರೆ ಏನು ಅನ್ನೋದು ದಯವಿಟ್ಟು ಜನತೆ ಹೋಗಿ ನಗರಸಭೆಯಲ್ಲಿ ಕೇಳಬೇಕು. ಯಾವ ನೀರು ಕುಡಿತಾ ಇದ್ದೀರಿ? ಯಾಕೆ ನೀವು ಟ್ಯಾಕ್ಸ್ ಕಟ್ತಾ ಇಲ್ವಾ? ನಿಮ್ಮ ಹತ್ರ ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ರೆ ಬಡ್ಡಿನೂ ಸೇರಿಸಿ ವಸೂಲಿ ಮಾಡ್ತಾರಲ್ವಾ ನಗರಸಭೆಯವರು? ಹಾಗಾದ್ರೆ ಯಾಕೆ ಕೊಳಚೆ ನೀರು, ಚರಂಡಿ ನೀರು ಸರ್, ಯಾರೋ ಟಾಯ್ಲೆಟ್ ತೊಳ್ಕೊಂಡಿರೋ ನೀರನ್ನು ಬಿಡ್ತಾವ್ರೆ. ಯಾವುದೋ ಫ್ಯಾಕ್ಟ್ರಿಯಿಂದ ಬಂದಿರೋ ಕೆಮಿಕಲ್ ನೀರೆಲ್ಲ ನಾವು ಕುಡಿಸ್ತಾ ಇದ್ದಾರೆ ಸರ್ ನಮಗೆ. ಈಗಲಾದರೂ ದಯವಿಟ್ಟು ನಾನು ಕಳಕಳಿಯಿಂದ ನನ್ನ ಜನತೆಯಲ್ಲಿ ಮನವಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ನೀರನ್ನು ಕುಡಿಯೋದನ್ನು ನಾವು ನಿಲ್ಲಿಸಬೇಕು. ಜೊತೆಗೆ ಈ ಸರ್ಕಾರದ ವಿರುದ್ಧ ನಾವು ದಂಗೆ ಹೇಳಬೇಕು. ನಾವು ಕೇಳ್ತಾ ಇರೋದು ಏನು ಸರ್? ನೀರಷ್ಟೇ. ನಮ್ಗೆ ಗಾಳಿ ಏನೋ ದೇವರು ಕೊಟ್ಬಿಟ್ಟಿದ್ದಾನೆ, ಬೆಳಕು ಕೊಟ್ಟಿದ್ದಾನೆ. ನೀರು ಕೊಡಬೇಕು. ಟ್ಯಾಕ್ಸ್ ಕಟ್ಸ್ಕೊತಾ ಇದ್ದಾರೆ ನಮ್ಮ ಹತ್ರ. ಈ ರೀತಿ ನಮ್ಗೆ ಅನ್ಯಾಯ ಮಾಡ್ತಿದ್ದಾರೆ. ದಯವಿಟ್ಟು ಎಲ್ಲ ಜನತೆ ಎಲ್ಲರೂ ಸೇರಿ ನಾವು ಒಗ್ಗಟ್ಟಾಗಿ ನಮ್ಮ ಹಕ್ಕನ್ನು ಕಿತ್ಕೊಳ್ಳೋ ಅಂತ ಕೆಲಸ ಮಾಡಬೇಕು ಅಂತ ಸರ್ಕಾರಕ್ಕೆ ಗ್ರಹಚಾರ ಬಿಡಿಸೋ ಅಂತಹ ಕೆಲಸ ಚಿಕ್ಕಬಳ್ಳಾಪುರದ ಶಾಸಕರಿಗೆ ಅವರ ನಿಜವಾದ ಮುಖವಾಡವನ್ನು ಬಿಚ್ಚಿ ಅವರಿಗೆ ಇಡೀ ಜನತೆಗೆ ತೋರಿಸುವಂತಹ ಕೆಲಸವನ್ನು ಮಾಡ್ತೀವಿ. ಮತ್ತೆ ಜನಗಳ ಹತ್ರ ನೀವು ಹೋಗೋದಕ್ಕಾಗಬಾರ್ದು. ನೀವೇನು ಹೇಳ್ತಿದ್ರೆ ನಮ್ಮ ಏನು ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಶಾಸಕರು ಮಾಡ್ತಾ ಇರೋಂಥ ಕಾರ್ಯಕ್ರಮ ಏನು ಊರಿಗೆ ಹೋಗ್ತಾರಲ್ಲ, ನಮ್ಮ ಊರಿಗೆ ನಮ್ಮ ಶಾಸಕರು ಈ ಸಲ ಹೋದಾಗ ನಿಮ್ಗೆ ಯಾವ ರೀತಿ ಗೌರವ ಸಿಗುತ್ತೆ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡಬೇಕು. ಕಷ್ಟ ಆಗುತ್ತೆ ಇನ್ನು ಮೇಲೆ ನೀವು ಊರುಗಳೊಳಗಡೆ ಹೋಗೋಕ್ಕೆ. ನಾನು ನೀವು ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಮ್ಮ ಶಾಸಕರಿಗೆ. ಯಾಕಂದ್ರೆ ಶಾಸಕರು 100 ಸಲ ವಿಡಿಯೋ ಮಾಡಿದ್ದಾರೆ, 100 ಸಲ ಜನಗಳ ಗಮನಕ್ಕೆ ತಂದಿದ್ದಾರೆ. ನಾನು ಅದು ಮಾಡ್ತೀನಿ. ಎಲೆಕ್ಷನ್ ಆದ್ಮೇಲೆ ಹೇಳಿದ್ದಾರೆ ನಾನು ನನ್ನ ಜನತೆಯ ಪರವಾಗಿ ನೀರಾವರಿ ಹೋರಾಟ ಮಾಡ್ತೀನಿ, ವಿಧಾನಸೌಧದಲ್ಲಿ ಜೋರಾದ ಕೂಗು ಮಾಡ್ತೀನಿ ಅಂತ. ಯಾವತ್ತು ಕೂಗೆತ್ತಿದ್ದಾರೆ ಸರ್ ಅವರು? ಏನು ಪ್ರಾಬ್ಲಮ್ ಆಗಿದೆ ಅವ್ರಿಗೆ? ಅವ್ರಿಗೂ ಈ ನೀರು ಕುಡ್ದು ಏನಾದರೂ ತೊಂದರೆ ಆಗಿದೆಯಾ? ಗಂಟ್ಲೇನಾದ್ರು ಕಟ್ಕೊಂಡಿದ್ಯಾ? ಈ ನೀರು ಕುಡ್ದು ಒಳ್ಳೆ ನೀರೇ ಕುಡಿತಾ ಇದ್ದೀರಲ್ಲ ಸರ್. ಕಾವೇರಿ ನೀರು ಕುಡಿತಾ ಇದ್ದೀರಾ ಬೆಂಗಳೂರಲ್ಲಿ ತಾವು. ನನ್ನ ಜನತೆಗೆ ಯಾಕೆ ಸರ್ ಈ ಥರ ಮೋಸ ಮಾಡ್ತಾ ಇದ್ದೀರಾ ಶಾಸಕರೇ? ಇನ್ನು ನಮ್ಮ ತಾಳ್ಮೆಯ ಸಹನೆಯ ಕಟ್ಟೆ ಮುಗಿದೋಗಿದೆ. ನೀವು ಏನು ನಮ್ಮ ಕೆರೆಗಳ ಕಟ್ಟೆಯಲ್ಲಿ ವಿಷ ತುಂಬಿಸ್ತಾ ಇದ್ದೀರಾ. ಇನ್ನು ನಮ್ಮ ಯಾವುದೇ ನಿಮಗೆ ಒಂದು ವಿಶ್ವಾಸ ನಿಮ್ಮ ಬಗ್ಗೆ ಇಲ್ಲ. ನಮಗೆ ಹೋರಾಟದ ಮುಖಾಂತರ ನಮ್ಮ ಹಕ್ಕುಗಳನ್ನು ನಾವು ಕಿತ್ಕೊಳ್ಳುವಂತಹ ಕೆಲಸವನ್ನು ಚಿಕ್ಕಬಳ್ಳಾಪುರದ ಪ್ರಬುದ್ಧ ಜನತೆ ಇವತ್ತಿಂದನೇ ಪ್ರಾರಂಭ ಮಾಡ್ತಾ ಇದೆ. ಇದಕ್ಕೆ ತಾವು ತಮ್ಮ ಸರ್ಕಾರ ಎಚ್ಚರವಾಗಿರಬೇಕು, ಸಿದ್ಧವಾಗಿರಬೇಕು ಅಂತ ಈ ಮೂಲಕ
ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನೋಡಿ, ನಾನು ಶಾಸಕರ ಒಂದು ವಿಡಿಯೋ ಆಗಲಿ ಇನ್ನೊಂದಾಗಲಿ ನಾನು ನೋಡಿಲ್ಲ. ತಾವು ಹೇಳ್ತಾ ಇರೋದನ್ನೇ ಕೋಟ್ ಮಾಡೋಂಗಿದ್ರೆ ನೋಡಿ, ಬೇರೆ ಶಾಸಕರು ಬರ್ತಾರೋ ಇಲ್ವಾ, ಇದು ಕಾಗಮ್ಮ ಗೂವಪ್ಪ ಕತೆ ಕೇಳೋಕ್ಕೆ ಇಲ್ಲಿ ಚಿಕ್ಕಬಳ್ಳಾಪುರದವ್ರು ಯಾರೂ ಇಲ್ಲ. ವಿಶ್ವೇಶ್ವರಯ್ಯನ ತವರೂರಿದು. ನೀವು ಹೆಂಗೆ ಏನೂ ಇಲ್ಲದೆ ಎಷ್ಟು ಬುದ್ಧಿವಂತಿಕೆಯಿಂದ ಎಷ್ಟು ಶ್ರಮದಿಂದ ನಿಮ್ಮ ಜೀವನವನ್ನು ಕಟ್ಕೊಂಡಿದ್ದೀರಾ, ಅದೇ ರೀತಿ ಪ್ರತಿಯೊಬ್ಬ ಚಿಕ್ಕಬಳ್ಳಾಪುರದ ಪ್ರಜೆ ಸಹ ಒಬ್ಬ ಪ್ರದೀಪ್ ಈಶ್ವರೇ. ಎಲ್ಲರಿಗೂ ಬುದ್ಧಿ ಇದೆ. ನೀವು ಯಾವುದೋ ಒಂದು ನಮಗೆಲ್ಲ ಮಂಕುಮೂದಿ ಎರಚಿ ನಿಮ್ಮ ಮಾತುಗಳಿಂದ ಆಗೋಯ್ತದೆಲ್ಲ. ಈಗ ನಾವು ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಯಾರೋ ಬಂದರೆ ನೀವೇನ್ರಿ ಹೋಗಿ ಕೇಳೋದು? ಯಾರೋ ಸತ್ತೋದ್ರೆ ಇಲ್ಲಿ ನಮ್ಮ ಜನ ಇಲ್ಲಿ ಸತ್ತೋದ್ರೆ ಬೇರೆಯವ್ರು ಬಂದು ನಮ್ಗೇನಾದ್ರು ಮಾಡ್ತಾರೇನ್ರಿ? ಅವೆಲ್ಲ ನನ್ನ ಹತ್ರ ನಡೆಯೋದಿಲ್ಲ. ನನ್ನ ಹತ್ರ ಅಂತಂದ್ರೆ ನಾನು ಚಿಕ್ಕಬಳ್ಳಾಪುರದ ಮಾಮೂಲಿ ಜನತೆಯನ್ನು ಪ್ರತಿನಿಧಿಸುವ ಒಂದು ವ್ಯಕ್ತಿ. ಯಾವುದೇ ಚಿಕ್ಕಬಳ್ಳಾಪುರದ ಜನತೆಯ ಮುಂದೆ ನಿಮ್ಮ ಈ ನಾಟಕ ನಡೆಯೋದಿಲ್ಲ. ನೀವು ಹೋಗಬೇಕು, ಕೇಳಬೇಕು. ಈಗೇನು ಬಜೆಟ್ ಆಗಿದೆ, ಮತ್ತೆ ಅವ್ರು ಬೇಕಿದ್ರೆ ಒಂದು ಇಂಟ್ರಿಮ್ ಬಜೆಟ್ ಮಾಡಿಸ್ಬೋದು, ಮಾಡಿಸಿ ಮತ್ತೆ ಅದಕ್ಕೆ ಹಣ ಇಡುವಂಥ ಕೆಲಸ ಮಾಡ್ಬೋದು. ಬನ್ನಿ, ನಿಮ್ಮ ಜೊತೆ ಇವತ್ತು ನಾವು ನಿಮ್ಮ ಜೊತೆ ಇದ್ದೀವಿ. ಆಯ್ತು, ಯುವಕರು ಇದ್ದೀರಾ, ನಿಮ್ಮ ಜೊತೆ ನಾವು ಬರ್ತೀವಿ. ಏನು ಹೆಚ್ಚು ಕಡಿಮೆ ಆಗಿದೆ ಅದು ಬಿಟ್ಬಿಡೋಣ. ಪಕ್ಷಾತೀತವಾಗಿ ನಿಮ್ಮ ಜೊತೆ ನಾವು ಭುಜಕ್ಕೆ ಭುಜ ಕೊಟ್ಟು ನಿಮ್ಮ ಜೊತೆ ಹೋರಾಟ ಮಾಡ್ತೀವಿ. ಪ್ರದೀಪ್ ಈಶ್ವರ್ ಅವರೇ, ಬನ್ನಿ, ದಯವಿಟ್ಟು ಹೋಗೋಣ. ವಿಧಾನಸೌಧಕ್ಕೆ ಹೋಗ್ಬೇಕಾ, ಸಿದ್ದರಾಮಯ್ಯನವ್ರ ಮನೆ ಹತ್ರಕ್ಕೆ ಹೋಗ್ಬೇಕಾ, ಡಿ ಕೆ ಶಿವಕುಮಾರ್ ಅವ್ರ ಕಾಲಿಡಿಬೇಕಾ, ಏನ್ ಬೇಕಾದ್ರೂ ಮಾಡೋಣ. ಮತ್ತೆ ಒಂದು ಸಪ್ಲಿಮೆಂಟರಿ ಬಜೆಟ್ ಏನೇ ಹೇಳ್ತಾರೆ ಅದಕ್ಕೆ ಪೂರಕವಾದ ಒಂದು ಬಜೆಟ್ ಅನ್ನ ಮಾಡಿಸಿ ದಯವಿಟ್ಟು ಚಿಕ್ಕಬಳ್ಳಾಪುರದ ನೀರನ್ನ ಶುದ್ಧ ಮಾಡುವಂತಹ ಕೆಲಸ ಶುದ್ಧ ಮನಸ್ಸಿಂದ ನೀವು ಮಾಡಿ ಅಂತ ಈ ಮುಖಾಂತರ ಕೇಳ್ಕೊಂತಾ ಇದ್ದಾರೆ. ಅದೇ ನೀರಿನಿಂದ ಜನರು ಅಡಿಗೆ ಮಾಡ್ತಿದ್ದಾರೆ, ಸ್ನಾನ ಮಾಡ್ತಿದ್ದಾರೆ, ಬಟ್ಟೆ ಒಗಿತಿದ್ದಾರೆ. ಈ ನೀರಿನಿಂದ ಜನರಿಗೆ ರೋಗಗಳು ಬಂದರೆ ಜವಾಬ್ದಾರಿ ಯಾರು ತೆಗೆದುಕೊಳ್ತಾರೆ ಅಂತ ಅವರು ಪ್ರಶ್ನಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಅವರ ವಿರುದ್ಧವೂ ಸಂದೀಪ್ ರೆಡ್ಡಿ ವಾಗ್ದಾಳಿ ನಡೆಸಿದ್ರು. ಪ್ರದೀಪ್ ಈಶ್ವರ್ ಅವರ ಅಸಲಿ ಮುಖವನ್ನ ಜನರಿಗೆ ತೋರಿಸ್ತೇನೆ, ಇನ್ಮುಂದೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ಎಚ್ಚರಿಕೆ ನೀಡಿದ್ರು. ಮತ್ತಷ್ಟು ತೀವ್ರವಾಗಿ ಮಾತನಾಡಿದ ಅವರು, ಮಾರ್ಚ್ 15ರಂದು ಎಲ್ಲ ಪಕ್ಷಗಳ ನಾಯಕರನ್ನ ಕರೆದು ಚಿಕ್ಕಬಳ್ಳಾಪುರದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಸ್ತೇನೆ ಅಂತ ಘೋಷಿಸಿದ್ರು. ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬರಬೇಕಾದ ನೀರಿನ ಯೋಜನೆಗಳನ್ನ ಸರ್ಕಾರ ನೀಡಬೇಕು, ಇಲ್ಲದೇ ಇದ್ರೆ ಜನರ ಮುಂದೆ ಪ್ರದೀಪ್ ಈಶ್ವರ್ ಅವರ ಮುಖವಾಡ ಬಿಚ್ಚಿಡ್ತೇನೆ ಅಂತ ಕೂಡ ಸಂದೀಪ್ ರೆಡ್ಡಿ ಎಚ್ಚರಿಸಿದ್ರು. ಇನ್ನೊಂದು ಕಡೆ ಅವರು ಹೇಳಿದ್ದು, ಸರ್ಕಾರ ಕೊಡ್ತಿರುವ ಗ್ಯಾರಂಟಿ ಯೋಜನೆಗಳು ನಮಗೆ ಬೇಡ, ನಮಗ್ ಬೇಕಾಗಿರೋದು ಶುದ್ಧ ಕುಡಿಯುವ ನೀರು. ಈ ನೀರಿನಿಂದ ಜನರಿಗೆ ಎಷ್ಟು ಸಮಸ್ಯೆ ಆಗ್ತಿದೆ ಅನ್ನೋದನ್ನ ಜನರಿಗೆ ತೋರಿಸುವ ಕಾರ್ಯಕ್ರಮ ಮಾಡ್ತೇನೆ ಅಂತ ಪ್ರೆಸ್ ಮೀಟ್ನಲ್ಲಿ ಹೇಳಿದ್ರು. ಚಿಕ್ಕಬಳ್ಳಾಪುರದಲ್ಲಿ ನೀರಿನ ಸಮಸ್ಯೆ ಈಗ ರಾಜಕೀಯ ಕಾದಾಟಕ್ಕೆ ತಿರುಗ್ತಿದ್ಯಾ? ಮಾರ್ಚ್ 15ರಂದು ಘೋಷಿಸಿರುವ ಪ್ರತಿಭಟನೆ ಯಾವ ತಿರುವು ಪಡೆಯಲಿದೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ಮುಂದಿನ ಭಾನುವಾರ ಅಂದ್ರೆ 15ನೇ ತಾರೀಕು, ಮಾರ್ಚ್ 15ನೇ ತಾರೀಕು, ಡೇಟ್ ಸರಿ ಇದೆಯಾ? ಮಾರ್ಚ್ 15ನೇ ತಾರೀಕು ನಾವು ಚಿಕ್ಕಬಳ್ಳಾಪುರ ನಗರವನ್ನ ನಾವೆಲ್ಲರೂ ಸೇರಿ ಬಂದ್ ಮಾಡ್ತೀವಿ. ಸ್ವಯಂ ಘೋಷಿತ ಬಂದ್ ಆಗಿರ್ತದೆ. ನಾವು ಯಾರೋ ಹೋಗಿ ಯಾರೋ ರೌಡಿ ಪುಡಾರಿಗಳ ತರ ನಾವು ಬಾಗಿಲುಗಳನ್ನ ಮುಚ್ಚೋದಾಗ್ಲಿ ಇನ್ನೇನೋ ಕಲ್ಲೊಡೆಯೋದಾಗ್ಲಿ ನಾವು ಮಾಡೋದಿಲ್ಲ. ನಾವೇ ಸ್ವಯಂ ಘೋಷಿತವಾಗಿ ಸ್ವಯಂ ಪ್ರೇರಿತರಾಗಿ ಇಡೀ ಚಿಕ್ಕಬಳ್ಳಾಪುರವನ್ನ ಅವತ್ತು ಇಡೀ ನಾಗರಿಕರು, ಎಲ್ಲ ವ್ಯಾಪಾರಿಗಳು, ಎಲ್ಲ ರೈತರು, ಏನು ಇವತ್ತು APMC ಅಲ್ಲಿರುವಂತಹ ವರ್ತಕರಿರ್ಬೋದು, ಅಲ್ಲಿಗೆ ಬರುವಂತಹ ರೈತರು ಇರ್ಬೋದು, ಬೇರೆ ಇಡೀ ಅಂಗಡಿಗಳ ಮಾಲೀಕರು ಇರ್ಬೋದು, ಬೇರೆ ಬೇರೆ ವರ್ತಕರು ಇರ್ಬೋದು, ಎಲ್ಲರೂ ಸಹ ಹೋಟೆಲ್ಗಳಿರ್ಬೋದು, ಆಟೋಗಳವರು ಇರ್ಬೋದು, ಆಟೋ ಚಾಲಕರ ಸಂಘದ ಜೊತೆ ಆಲ್ರೆಡಿ ಮಾತಾಡಿದ್ದೀವಿ, ಟೆಂಪೋಗಳು, ವಿವಿಧ ರೀತಿಯ ಏನೇನು ನಾವು ಕೆಲಸ ಮಾಡ್ತಾ ಇದ್ದೀವಿ ಎಲ್ಲವನ್ನು ಬಂದ್ ಮಾಡೋ ಮುಖಾಂತರ ಚಿಕ್ಕಬಳ್ಳಾಪುರದಿಂದ ಈ ಕೆಟ್ಟ ಸರ್ಕಾರವನ್ನು ತೆಗೆಯೋದಕ್ಕೆ ಮೊದಲನೇ ಹೆಜ್ಜೆಯನ್ನ ಇಡ್ತಾ ಇದ್ದೀವಿ. ಪ್ರದೀಪ್ ಈಶ್ವರ್ ಅವರೇ ಇದಕ್ಕೆ ಇವತ್ತು ಏನು ಆ ಕೆಟ್ಟ ಸರ್ಕಾರದ ಒಂದು ಕುಸಿದಕ್ಕೆ, ಆ ಕೆಟ್ಟ ಸರ್ಕಾರವನ್ನು ಕಿತ್ತೊಗೆಯೋದಕ್ಕೆ ಪ್ರದೀಪ್ ಈಶ್ವರ್ ಅವರ ಈ ಭೂಮಿಯಿಂದನೇ ನಾವೆಲ್ಲರೂ ಸೇರಿ ಮಾಡಕ್ಕೆ ಹೊರಟಿದ್ದೀವಿ. ಇದನ್ನ ತಮ್ಮ ಈ ಒಂದು ಏನು ಚಾನೆಲ್ಗಳ ಮುಖಾಂತರ, ತಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಇಡೀ ಜನತೆಗೆ ನಾವು ತಲುಪಿಸುವಂಥ ಕೆಲಸ ಇವತ್ತನ್ನ ಮಾಡ್ತಾ ಇದ್ದೀವಿ. ಜೊತೆಗೆ ಎಲ್ಲ ಸಂಘಟನೆಗಳ ಜೊತೆ, ಎಲ್ಲ ಹಿರಿಯರ ಜೊತೆ ಈಗ 1 to 1 ಮಾತಾಡುವಂತಹ ಕೆಲಸ ಆಗಿದೆ. ಇನ್ನೊಂದಷ್ಟು ಪ್ರತಿಯೊಬ್ಬರನ್ನು ತಲುಪ್ತೀವಿ. ಎಲ್ಲ ಒಂದು ಸಮಯೋಚಿತವಾಗಿ ಚೊಕ್ಕವಾಗಿ ಚಿಕ್ಕಬಳ್ಳಾಪುರ ಬಂದನ್ನ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಮಾಡ್ತಾರೆ. ಕ್ಯಾಮರಾಮನ್ ಅಮರೀಶ್ ಜೊತೆ ಸುಮನ್ ಟಿವಿ, ಚಿಕ್ಕಬಳ್ಳಾಪುರ.